ತುಮಕೂರು ತಾಲೂಕಿನ ಹೆಗ್ಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನವನಿರ್ಮಾಣ ಕಟ್ಟಡ ಕಟ್ಟುವವರ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕರ ಕರ್ನಾಟಕ ಸ್ಟೇಟ್ ಫೆಡರೇಷನ್ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವು ಹೆಗ್ಗೆರೆ ಗ್ರಾಮ ಪಂಚಾಯಿತಿಯ ಪಕ್ಕದಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಜರುಗಿತು. ನವನಿರ್ಮಾಣ ಕಟ್ಟಡ ಕಟ್ಟುವವರ ಹಾಗೂ ಇತರೆ ನಿರ್ಮಾಣ ಕೂಲಿ ಕಾರ್ಮಿಕರ ಜಿಲ್ಲಾ ಸಮಿತಿಯ ವತಿಯಿಂದ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಮಿಕರ ಸಮಸ್ಯೆಗಳ ಕುರಿತು ಸ್ನೇಹ ಸಭೆ ನಡೆಸಲಾಯಿತು. ಜಿಲ್ಲಾ ಅಧ್ಯಕ್ಷರಾದ ಗೋವಿಂದರಾಜು ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಕಟ್ಟಡ ಕಾರ್ಮಿಕರು, ನಿರ್ಮಾಣ ಕ್ಷೇತ್ರದ ಕೂಲಿ ಕಾರ್ಮಿಕರು ಹಾಗೂ ವಿವಿಧ ವಲಯಗಳ ಕಾರ್ಮಿಕರು 60 ವರ್ಷಗಳ ಕಾಲ ನಿರಂತರವಾಗಿ ಕೂಲಿ ಕಾರ್ಮಿಕರಾಗಿ ದುಡಿದ ವೃದ್ಧರಿಗೆ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮವು ಜರುಗಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಗೋವಿಂದರಾಜು ಅವರು ಕಾರ್ಮಿಕರ ಕಲ್ಯಾಣ ಯೋಜನೆಗಳು, ಕಾರ್ಮಿಕರ ಗುರುತಿನ ಚೀಟಿ, ವಿಮೆ, ಪಿಂಚಣಿ, ಆರೋಗ್ಯ ಭದ್ರತೆ, ಮಕ್ಕಳ ಶಿಕ್ಷಣ ಹಾಗೂ ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳ ಬಗ್ಗೆ ವಿವರವಾಗಿ ಮಾಹಿತಿ ನೀಡಲಾಗಿದ್ದು, ಜೊತೆಗೆ ಕಾರ್ಮಿಕರ ಸಮಸ್ಯೆಗಳನ್ನ ಆಲಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದರು. ಇವತ್ತು ಏನು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಒಂದು ತುಮಕೂರು ತಾಲೂಕು ಹೆಗ್ಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಜಿಲ್ಲಾದ್ಯಂತ ಒಂದು ಮಾಡಬೇಕು ಅಂತ ಹೇಳಿ ನಾವು ಹೆಗ್ಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಾವು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ನಾವು ದಿನಾಚರಣೆಯನ್ನು ಕಾರ್ಮಿಕರ ಪರವಾಗಿ ನಾವು ಕಾರ್ಮಿಕರನ್ನ ನಾವು ಕರೆದಾಗ ಅವರು ನಮ್ಮ ಮಾತಿಗೆ ಹೋಗ್ಕೊಟ್ಟು ಎಲ್ಲರೂ ನಮ್ಮ ಸಭೆಗೆ ಆಹ್ವಾನಿಸಿ ಈ ಸಭೆಯಲ್ಲಿ ಎಲ್ಲ ಭಾಗವಹಿಸಿ ಏನು ಇವತ್ತು ಕಾರ್ಮಿಕರಿಗೆ ಅನುಕೂಲ ಏನೈತೆ, ಸರ್ಕಾರದಿಂದ ಏನು ಸವಲತ್ತು ಸಿಗ್ತೈತೆ ಅದೆಲ್ಲವನ್ನು ನಾವು ವಿವರಿಸಿ ಹೇಳಿದ್ದೀವಿ. ಅದೇ ರೀತಿ ಕಾರ್ಮಿಕರು ಒಗ್ಗಟ್ಟಾಗಿ ಸಂಘಟನೆಯ ಮುಖಾಂತರ ನಮ್ಮ ಸಂಘಟನೆ ಭಾಗವಹಿಸಿ ಎಲ್ಲ ಸವಲತ್ತುಗಳನ್ನು ಪಡೆದುಕೊಳ್ತಾ ಇದ್ದಾರೆ. ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಪ್ರತಿ ವರ್ಷವೂ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ನಾವು ಜಿಲ್ಲಾ ಸಮಿತಿಯಲ್ಲಿ ಮಾಡಬೇಕಾಗಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯಾ ಒಂದೊಂದು ವರ್ಷ ಒಂದೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡುವಂಥ ಒಂದು ಅಭ್ಯಾಸವನ್ನು ನಾವು ಮಾಡಿಕೊಂಡಿರೋದ್ರಿಂದ ಈ ಸತಿ ನಾವು ಪ್ರಪ್ರಥಮವಾಗಿ ಹೆಗ್ಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಾವು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ನಾವು ಮಾಡೋಕ್ಕೆ ಹಮ್ಮಿಕೊಂಡಿದ್ದೀವಿ. ನಾವು ಕಾರ್ಮಿಕರಿಗೋಸ್ಕರ ಹಿರಿಯ ಕಾರ್ಮಿಕರಿಗೆ ಒಂದು ಸನ್ಮಾನ ಏನು ಇವತ್ತು ಕಟ್ಟಡ ಕಾರ್ಮಿಕರಲ್ಲಿ ದುಡಿದು 60 ವರ್ಷ ಆದಮೇಲೆ ಅವ್ರಿಗೆ ಕೆಲಸ ಮಾಡೋಕ್ಕಾಗಲಿಲ್ಲ ಅಂತ ಹಿರಿಯ ಕಾರ್ಮಿಕರನ್ನು ನಾವು ಗುರುತಿಸಿ ಅವರಿಗೆ ನಾವು ಇವತ್ತು ಹಿರಿಯ ಕಾರ್ಮಿಕರಿಗೆ ಒಂದು ಸನ್ಮಾನ ಏರ್ಪಾಟು ಮಾಡಿ ಅವರಿಗೆ ಸನ್ಮಾನವನ್ನು ಮಾಡಲಾಯಿತು. ಇವತ್ತು ಪ್ರಪ್ರಥಮವಾಗಿ ಅಂತಾರಾಷ್ಟ್ರೀಯ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ನಮ್ಮ ಎಲ್ಲ ಸಂಘಟನೆಯರು, ನಮ್ಮ INTUC ಏನು ನವ ಕರ್ನಾಟಕ ನಮ್ಮದು ಕಾರ್ಮಿಕರ ಸಂಘಟನೆ ಇದೆ, ನಮ್ಮ ಜಿಲ್ಲಾದ್ಯಂತ ನಾವು 1ನೇ ತಾರೀಕಿಗೆ ಮಾಡಬೇಕಾಯ್ತು. ಅಲ್ಲಿ ಸರಳ ರೀತಿಯಲ್ಲಿ ಆಫೀಸ್ ಕಚೇರಿಯಲ್ಲಿ ಮಾಡಿ ಗ್ರಾಮ ಪಂಚಾಯಿತಿ ಗ್ರಾಮ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶ ಜನಗಳಿಗೆ ಈ ಅರಿವು ಮೂಡಿಸಿ ಯೋಜನೆಗಳು ಕಾರ್ಮಿಕ ವಿಶ್ವ ಜಯಂತಿಯೊಳಗೆ ಏನೇನು ಕಾರ್ಮಿಕ ಇಲಾಖೆಯಿಂದ ದೊರೆಯತಕ್ಕಂಥ ಸೌಲಭ್ಯಗಳನ್ನು ತಿಳಿಸಿ ಅರಿವು ಮೂಡಿಸಿ ನಮ್ಮ ಬಡ ಜನತೆಗೆ, ಬಡ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತ ಒಂದು ಅರಿವು ಮೂಡಿಸಿ ನಮ್ಮೆಲ್ಲ ಜಿಲ್ಲಾ ಕಮಿಟಿ ವತಿಯಿಂದ ಮತ್ತು ಎಲ್ಲ 10 ತಾಲೂಕಿನಿಂದ ಜನ ಬಂದು ಪದಾಧಿಕಾರಿಗಳು ಬಂದು ಈ ಅರಿವು ಮೂಡಿಸಿ ನಮ್ಮ ಅಂತಾರಾಷ್ಟ್ರೀಯ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ವಿಶೇಷವಾಗಿ ಒಂದು ಗ್ರಾಮ ಮಟ್ಟದಲ್ಲಿ ಮಾಡಿದ್ದೀವಿ ಪಂಚಾಯಿತಿ ಒಳಗೆ. ಅದು ನಮಗೆ ವಿಶೇಷವಾಗಿ ಅಂದ್ಕೊಂಡು ನಾವು ಸಂತೋಷಕರವಾದ ಒಂದು ಘಟನೆ ಹಾಗೂ ಹಿರಿಯ ನಾಗರಿಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ, ಅವ್ರಿಗೂ ಯೋಜನೆಗಳನ್ನು ತಲುಪಿಸಿದ್ದೀವಿ, ಅವ್ರಿಗೂ ಅರಿವು ಮೂಡಿಸಿದ್ದೀವಿ. ಈ ಅರಿವು ಮೂಡಿಸೋಕ್ಕೆ ನಮಗೆ ಮಾತಾಡೋಕ್ಕೆ ಈ ಗ್ರಾಮಕ್ಕೆ ಎಲ್ಲ ಅನುಕೂಲ ಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೂ ಕಾರ್ಮಿಕರಿಗೂ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡಿ. ಕಾರ್ಯಕ್ರಮದಲ್ಲಿ ನವನಿರ್ಮಾಣ ಕಟ್ಟಡ ಕಟ್ಟುವವರ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕರ ಜಿಲ್ಲಾಧ್ಯಕ್ಷರಾದ ಗೋವಿಂದರಾಜು, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ TP ನಾಗರಾಜು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ HT ನಾಗರಾಜು, ಸಂಘಟನಾ ಕಾರ್ಯದರ್ಶಿ ನವಾಜ್, ಖಜಾಂಚಿ ಜಗದೀಶ್, ಹನುಮಂತಯ್ಯ, H ನಾಗರಾಜು, ಹನುಮಂತರಾಯಪ್ಪ, B ರಂಗನಾಥ್, ತಾಲೂಕು ಅಧ್ಯಕ್ಷರಾದ ಆನಂದ್, ಶ್ರೀಧರ್ ಹಾಗೂ ಸಂಘದ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದರು.